टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ವಿಪಕ್ಷ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಾನೆ ಬಂದಿದೆ. ಸಂಸತ್ ಭವನದ ಅನೆಕ್ಸ್ ಕಟ್ಟಡದಲ್ಲಿ ಕಾಂಗ್ರೆಸ್ ಸಭೆಯನ್ನ ಸೇರಿದೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಸಂಸದರ ಜೊತೆಗೆ ರಾಹುಲ್ ಗಾಂಧಿ ಚರ್ಚೆಯನ್ನ ಮಾಡಿದ್ದಾರೆ. ವಿಪಕ್ಷಗಳ ವಿರೋಧ ಇದ್ದೇ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದಾಗಲೇ ಸಭೆಯನ್ನ ಕೂಡ ಮಾಡಲಾಗಿದೆ. ಸಾಕಷ್ಟು ಜನ ನಾಯಕರು ಕೂಡ ಅದರಲ್ಲಿದ್ರು ಯಾವ ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸಬೇಕು ಅನ್ನೋದಾಗಿ. ಇದಾಗಲೇ ಇರುವಂತಹ ಕೆಲವು ನಿಯಮಗಳನ್ನೇ ಬದಲಾವಣೆ ಮಾಡಲಾಗ್ತಾ ಇದೆ. ಜೊತೆಗೆ ಈ ಕಾಯ್ದೆಯಲ್ಲಿ ತಿದ್ದುಪಡಿ ಅಂತ ಏನ್ ಹೇಳಿದಾರೋ ಆ ತಿದ್ದುಪಡಿ ಏನು ಅನ್ನೋದು ಕೂಡ ವಿಪಕ್ಷಗಳಿಗೆ ಗೊತ್ತಿರೋದ್ರಿಂದ ಅದನ್ನ ವಿರೋಧಪಡಿಸೋದಕ್ಕೆ ಸಭೆಗಳಾಗ್ತಾ ಇದೆ. ಆಗ್ಲೇ ಹೇಳಿದ ಹಾಗೆ ಸರಳ ಬಹುಮತ ಬೇಕಿರೋದು 272 ಅಷ್ಟೇ. ಎನ್ಡಿಎ ಮೈತ್ರಿಕೂಟದ ಬಲ ನೋಡಿದ್ರೆ 293 ಇದ್ದಾರೆ. ಹಾಗಾಗಿ ಸರಳ ಬಹುಮತವನ್ನ ಪಡೆಯುವುದಕ್ಕೆ ಲೋಕಸಭೆಯಲ್ಲಿ ಎನ್ಡಿಎಗೆ ಯಾವ ಸಮಸ್ಯೆನೂ ಆಗೋದಿಲ್ಲ. ಆದರೆ ರಾಜ್ಯಸಭೆಯಲ್ಲಿ ಮೈತ್ರಿ ಪಕ್ಷಗಳ ಒಂದು ವೋಟ್ಸ್ ಬೇಕಿರುತ್ತೆ. ಇಲ್ಲವಾದಲ್ಲಿ ಕಷ್ಟವಾಗುತ್ತೆ. ಬಟ್ ಅದು ಎಷ್ಟು ಮಟ್ಟಿಗೆ ಸಿಗುತ್ತೆ ಅನ್ನೋದಿರುವಂತಹ ಪ್ರಶ್ನೆ. ಗಮನಿಸ್ತಾ ಇದ್ದೀರಿ ವಫ್ ಕಾಯ್ದೆಯಲ್ಲಿ ಏನೇನಿದೆ ಅಂತ, ಜೊತೆಗೆ ತಿದ್ದುಪಡಿ ಆಗ್ತಾ ಇರೋದು ಏನು ಅಂತ. ಈಗ ಒಂದು ಆಡಿಟರ್ನ ನೇಮಕ ಮಾಡಬೇಕು ಅಂತ ಹೇಳಿದ್ರೆ ಏನಾಗುತ್ತೆ? ಮುಂಚೆ ವಕ್ಫ್ ಮಂಡಳಿಯೇ ಅದನ್ನ ಹೈರ್ ಮಾಡ್ತಾ ಇತ್ತು, ಆಡಿಟರ್ನ ನೇಮಕ ಮಾಡಬಹುದಾಗಿತ್ತು. ಬಟ್ ಇವಾಗ ಹಾಗಿಲ್ಲ. कौन खराब फैसले ले सकता है, कौन ज़्यादा किसी को परेशान कर सकता है, इसमें मुकाबला चल रहा है केवल वोट बटोरने के लिए। और डॉक्टर राम मनोहर लोहिया ने कभी अपनी किताब हिंदू बनाम हिंदू में कहा था कि ये कई हजार सालों से झगड़ा चल रहा है, लड़ाई है कट्टरवादियों के बीच में, उदारवादियों के बीच में। वो भी आपको सब दिखाई दे रहा है सामने। सर 3 पॉलिटिकल पार्टी से, खासकर जेडीयू, एलजेपी और टीडीपी से आप लोग कह रहे हैं कि अंतरात्मा की आवाज़ पर वोट करें। आपको लगता है वो लोग समर्थन करेंगे और या विरोध करेंगे? क्या लगता है? अंतरात्मा या जिस व्यक्ति को जिस कॉन्स्टिट्यूएंसी से जीत करके आता है, कम से कम उन लोगों की भावनाओं को समझना चाहिए। और भारतीय जनता पार्टी तो वो दल है, ज़मीन बस देख ले, इन्हें ज़मीन से बहुत प्यार है। उत्तर प्रदेश में हम लोगों ने देखा, आपने भी वो खबरें चलाई थी कि एक ही रात में 15 मिनट में कितना मुनाफा हो गया था। कोई चीज़ 2 करोड़ की थी, 16-17 करोड़ की बिक गई थी। ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಇದಾಗಲೇ ತಿದ್ದುಪಡಿಯಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ನಾವು ಗಮನಿಸಿದ್ರಿ. ಒಟ್ಟಾರೆ ಒತ್ತುವರಿಯನ್ನ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ ಇನ್ ಮುಂದೆ ಈ ಕಾಯ್ದೆಗೆ ತಿದ್ದುಪಡಿಯನ್ನ ತಂದಂತ ಪಕ್ಷದಲ್ಲಿ. ಈ ರೀತಿಯಾದಂತಹ ಬದಲಾವಣೆಗಳು, ಜೊತೆಗೆ ಆಡಿಟರ್ ನೇಮಕದಲ್ಲೂ ಕೂಡ ಸರ್ಕಾರ ಯಾವ ರೀತಿಯಾಗಿ ಅದ್ರ ಮೇಲೆ ಹಿಡಿತವನ್ನ ಸಾಧಿಸಬಹುದು, ಇವೆಲ್ಲವನ್ನು ಕೂಡ ನಾವು ಗಮನಿಸಿದ್ವಿ. ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ಇದಾಗಲೇ ಸಭೆ ಕೂಡ ವಿಪಕ್ಷಗಳು ಕರೆದಿದ್ದಾವೆ. ಜೊತೆಗೆ ಲೋಕಸಭೆಯಲ್ಲಿ ಯಾವುದೇ ಸಮಸ್ಯೆ ಆಗದಿದ್ರೂ ಕೂಡ ಬಹುಮತಕ್ಕೆ ರಾಜ್ಯಸಭೆಯಲ್ಲಿ ಆಫ್ಕೋರ್ಸ್ ಸಮಸ್ಯೆಗಳು ಇದೆ ಅಂತ ಕಾಣಿಸ್ತಾ ಇದೆ. 117 ಕಷ್ಟ ಆಗಬಹುದು ಅನ್ನುವಂಥದ್ದು. ಏನೇನು ಅಪ್ಡೇಟ್ ಸಿಗ್ತಾ ಇದೆ ಹರೀಶ್? ಜೊತೆಗೆ ಇವತ್ತು ಏನೆಲ್ಲ ಆಗ್ಬಹುದು? ಹೌದು ಚೈತ್ರ, ಇವತ್ತು ಮಹತ್ವದ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಕಿರಣ್ ರಿಜಿಜು ಅವರು ಮಂಡನೆಯನ್ನ ಮಾಡ್ತಾರೆ. ಹೀಗಾಗಿ ಎಲ್ಲ ರೀತಿಯಾದ ತಯಾರಿಯನ್ನ ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. ಅದ್ರ ಜೊತೆಗೆ ಈ ಮಸೂದೆಯನ್ನ ವಿರೋಧ ಮಾಡಲಿಕ್ಕೆ ವಿರೋಧ ಪಕ್ಷಗಳು ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಮಸೂದೆ ಮಂಡನೆ ಆಗುತ್ತೆ. ಅದಕ್ಕೂ ಪೂರ್ವಭಾವಿಯಾಗಿ ಕಾಂಗ್ರೆಸ್ನ ಸಂಸದರು ಸಭೆ ಸೇರಿದ್ದಾರೆ. ಆಯಾ ಪಕ್ಷಗಳ ಸದಸ್ಯರು ಸಭೆಯನ್ನ ಸೇರಿ ತಮ್ಮ ಪಕ್ಷದ ಸ್ಟ್ಯಾಂಡ್ ಏನಾಗಿರಬೇಕು, ಯಾವ ರೀತಿಯಾಗಿ ಈ ಒಂದು ಸಂಸತ್ ಚರ್ಚೆಯಲ್ಲಿ ಭಾಗಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟು ಇವತ್ತು 8 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶ ಇರುತ್ತೆ. ಆಡಳಿತ ಪಕ್ಷದ ಸದಸ್ಯರು ಹಾಗೂ ವಿರೋಧ ಪಕ್ಷಗಳ ಸದಸ್ಯರು ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ಮುಖ್ಯವಾಗಿ ಚರ್ಚೆಗೆ ವಿರೋಧ ಪಕ್ಷಗಳು ಅವಕಾಶ ಕೊಡ್ತಾವ ಇಲ್ವಾ ಅನ್ನುವಂಥದ್ದು ಈಗ ಕುತೂಹಲ ಕೆಳಿಸಿರ್ತಕ್ಕಂಥದ್ದು. ನಿನ್ನೆ ವಿರೋಧ ಪಕ್ಷಗಳ ನಾಯಕರು ಎಲ್ಲರೂ ಕೂಡ ಸಭೆ ಮಾಡಿ ಈ ಮಸೂದೆಯನ್ನ ಒಟ್ಟಾಗಿ ಎಲ್ಲರೂ ಕೂಡ ವಿರೋಧ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಣಯವನ್ನು ತೆಗೆದುಕೊಂಡಿವೆ. ಚರ್ಚೆಯಲ್ಲಿ ಭಾಗವಹಿಸಿ ಈ ಮಸೂದೆಯಲ್ಲಿ ಏನೇನು ಲೋಪಗಳಿದೆ ಮತ್ತೆ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕೆ ಇದು ಹೇಗೆ ಮಾರಕ ಆಗುತ್ತೆ ಅನ್ನುವಂಥದ್ದನ್ನ ಅವರು ಚರ್ಚೆನ ಮಾಡ್ತಾರೆ. ಈ ಕಡೆಯಿಂದ ಆಡಳಿತ ಪಕ್ಷದ ಸದಸ್ಯರು ಈ ಮಸೂದೆಯಿಂದ ಮುಸ್ಲಿಂ ಸಮುದಾಯಕ್ಕೆ ಏನೆಲ್ಲ ಉಪಯೋಗ ಇದೆ ಮತ್ತೆ ವಕ್ಫ್ ಮಂಡಳಿಯಲ್ಲಿ ಆಗ್ತಾ ಇರತಕ್ಕಂತಹ ಅವ್ಯವಹಾರಗಳು, ಭ್ರಷ್ಟಾಚಾರಗಳನ್ನ ಹೇಗೆ ತಡೆಗಟ್ಟಬಹುದು, ಇದು ಮುಸ್ಲಿಂ ಸಮುದಾಯಕ್ಕೆ ಹೇಗೆ ಸಹಕಾರಿ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ. ಇಲ್ಲಿ ಟಿಡಿಪಿ ಮತ್ತೆ ಜೆಡಿಯು ಕೂಡ ಕೆಲವು ಷರತ್ತುಗಳನ್ನು ಹಾಕಿವೆ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಟಿಡಿಪಿ ಹೇಳ್ತಾ ಇದೆ ಏನು ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರ ಸದಸ್ಯರಿಗೆ ಏನು ಅವಕಾಶ ಕೊಡಬೇಕು ಅನ್ನುವಂಥದ್ದೇನು ಈ ಒಂದು
ಮಸೂದೆಯಲ್ಲಿ ಅಂಶವನ್ನ ತಂದಿದ್ದಾರೆ, ಅದಕ್ಕೆ ಒಪ್ಪಿಗೆಯನ್ನು ನಾವು ಕೊಡೋದಿಲ್ಲ ಅನ್ನುವಂಥದ್ದನ್ನ TDP ಹೇಳಿದೆ. ಅದನ್ನ ಕೇಂದ್ರ ಸರ್ಕಾರ ಹೇಗೆ ನೋಡುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲವನ್ನ ಕೆಳಿಸಿರ್ತಕ್ಕಂಥದ್ದು ಒಂದಾದ್ರೆ. ಇನ್ನು ಮುಖ್ಯವಾಗಿ ಏನು ಕಳೆದ ವರ್ಷವೇ ಈ ಒಂದು ಮಸೂದೆಯನ್ನ ಬಿಲ್ ಮಾಡಲಾಗಿತ್ತು, ಪ್ಲೇಸ್ ಮಾಡಲಾಗಿತ್ತು. ಅಂತಹ ಸಂದರ್ಭದಲ್ಲಿ ಇದನ್ನ JPCಗೆ ಕೊಡಲಾಯಿತು. ವಿರೋಧ ಪಕ್ಷಗಳು ತೀವ್ರವಾಗಿ ವಿರೋಧವನ್ನ ಮಾಡಿದ್ವು. ಯಾವುದೇ ಕಾರಣಕ್ಕೂ ಈ ಮಸೂದೆ ಜಾರಿ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ, ಮತ್ತೆ ಇದು ಬಿಲ್ ಪಾಸ್ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿದಂಥ ಸಂದರ್ಭದಲ್ಲಿ JPCಗೆ ವಹಿಸಲಾಗಿತ್ತು. JPC ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಿದೆ, ಪರಿಷ್ಕರಣೆಯನ್ನ ಮಾಡಿ ಈಗ ಬಿಲ್ ಅನ್ನ ಮತ್ತೆ ಮಂಡನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇದೆ. ಈಗ 572 ಪರಿಷ್ಕರಣೆಗಳಾಗಿದೆ ಅನ್ನುವಂತಹದ್ದು. ಅದರಲ್ಲಿ 14 ಅಂಶಗಳನ್ನ ಮಾತ್ರ JPC ಅಂತಿಮವಾಗಿ ಪರಿಷ್ಕರಣೆಗೆ ಒಪ್ಪಿದೆ ಅನ್ನುವಂತಹದ್ದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅವು ಯಾವ ಅಂಶಗಳು ಅನ್ನುವಂತಹದ್ದು ಈಗ ಇವತ್ತಿನ ಬಿಲ್ ಮಂಡನೆ ವೇಳೆ ಗೊತ್ತಾಗುತ್ತೆ. ಮತ್ತೆ ವಿರೋಧ ಪಕ್ಷಗಳು ಹೇಗೆ ಇದನ್ನ ಬಿಲ್ ಕುರಿತಾಗಿ ಯಾವ ವಿಚಾರಗಳನ್ನ ಎತ್ತಿ ಹೇಗೆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂಥದ್ದು, ಮತ್ತೆ ಆಡಳಿತ ಪಕ್ಷದವರು ಇದಕ್ಕೆ ಯಾವ ರೀತಿ ಸಮಜಾಯಿಷಿ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ ಕೆಳಿಸಿರ್ತಕ್ಕಂಥದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.